ರಾಹುಲ್ ಗಾಂಧಿ ಜೊತೆ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ನಡೆದಿದೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಮಾತುಕತೆಯನ್ನ ಮಾಡಿದ್ದಾರೆ. ಆದರೆ ರಾಜ್ಯ ನಾಯಕರು ಸಿದ್ಧ ಮಾಡ್ಕೊಂಡು ಹೋಗಿದ್ದಂತ ಆ ಪಟ್ಟಿ ಹೈಕಮಾಂಡ್ಗೆ ಒಪ್ಪಿಗೆ ಆಗಿಲ್ಲ. ಹೊಸ ಮುಖಗಳಿಗೆ ಮನ್ನಣೆ ಕೊಡೋದಕ್ಕೆ ವರಿಷ್ಠರು ಒಲವನ್ನ ತೋರಿಸಿದ್ದಾರೆ. ಹಿರಿಯರಿಗೆ ಮಣೆ ಹಾಕೋದಕ್ಕೆ ರಾಜ್ಯ ನಾಯಕತ್ವ ಒತ್ತಡ ಹಾಕ್ತಾ ಇದೆ. ಹಿರಿಯರ ಜೊತೆ ನೂತನ ಶಾಸಕರ ಪರ ರಾಜ್ಯ ನಾಯಕರುಗಳು ಒಲವನ್ನ ಹೊಂದಿದ್ದಾರೆ. ರಾಜ್ಯ ನಾಯಕರುಗಳ ಮಾತಿಗೆ ರಾಹುಲ್ ಗಾಂಧಿ ಒಪ್ಪಿಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಯಾಕೆ ಒಪ್ತಾ ಇಲ್ಲ? ಯಾಕೆ ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರದ್ದು ಒಂದು ಪ್ರತ್ಯೇಕವಾದಂತ ಪಟ್ಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಆ ಪಟ್ಟಿಯನ್ನ ಎಲ್ಲಿ ಸಿದ್ಧ ಮಾಡ್ಕೊಂಡ್ರು ಅದನ್ನ ನಿಮಗೆ ನಾವು ನಂತರದ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಬಟ್ ರಾಜ್ಯ ನಾಯಕರ ಒಲವು ಏನಿತ್ತು ಅಂತ ಅಂದ್ರೆ ಕೆಲ ಹೊಸ ಮುಖಗಳು ಮತ್ತದೇ ಹಳೆ ಮುಖಗಳು ಅಥವಾ ಹಿರಿಯರು, ಸೊ ಇವರಿಬ್ರು ಸೇರಿಸಿ ಒಂದು ಪಟ್ಟಿ. ಆದ್ರೆ ರಾಹುಲ್ ಗಾಂಧಿ ಪರ್ಯಾಯ ಏಜೆನ್ಸಿ ಮುಖೇನವಾಗಿ ಮಾಹಿತಿಯನ್ನ ಪಡೆದು ಕೆಲ ನಾಯಕರುಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ರಾಹುಲ್ ಗಾಂಧಿ. ಸೊ ಆ ಏಜೆನ್ಸಿ ಮಾಹಿತಿಯನ್ನ ಆಧರಿಸಿ ಒಂದು ಪಟ್ಟಿ ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಸಂಪೂರ್ಣ ಹೊಸ ಮುಖಗಳಿಗೆ ರಾಜ್ಯ ನಾಯಕರುಗಳು ಹಿಂದೇಟಾಗ್ತಾ ಇದ್ದಾರೆ. ಹೀಗಾಗಿ ಕೇವಲ ಒಂದು 10 ನಿಮಿಷದಲ್ಲೇ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಭೆ ಮುಕ್ತಾಯ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮುಂದಿನ ವಾರ ಮತ್ತೆ ಮಾತುಕತೆ ಮಾಡೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ. ಡಿಕೆ ಶಿವಕುಮಾರ್, ಆಮೇಲೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತನೂ ಕೂಡ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಇವತ್ತು ದೆಹಲಿಯಲ್ಲಿ ಏನೇನಾಯ್ತು, ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಶಾಸಕರುಗಳು ಹೇಳಿದ್ದೇನು, ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕಾಂಗ್ರೆಸ್ ಮನೆಯಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಕೊನೆ ಹಂತಕ್ಕೆ ಬಂದು ನಿಂತಿದೆ. ಬಾಕಿ ಉಳಿದ 20 ಸ್ಥಾನಗಳ ಭರ್ತಿಗೆ ದಿಲ್ಲಿ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆ ಚುರುಕುಗೊಂಡಿದೆ. ಡಿಕೆ ಸಂಪುಟ ಸಚಿವರ 2ನೇ ಪಟ್ಟಿ ವರಿಷ್ಠರ ಅಂಗಳದಲ್ಲಿ ಚರ್ಚೆಯಾಗ್ತಿದೆ. ಯಾರಿಗೆ ಅವಕಾಶ ಕೊಡಬೇಕು, ಯಾವ ಮಾನದಂಡದಲ್ಲಿ ಮಂತ್ರಿಗಿರಿ ನೀಡಬೇಕು, ಅಳೆದು ತೂಗಿ ತಕ್ಕಡಿಯಲ್ಲಿ ಮೇಲೆ ಏರಿಸೋದ್ಯಾರನ್ನ, ಕೆಳಗಿಳಿಸೋದು ಮತ್ಯಾರನ್ನ ಅನ್ನೋ ಮಾತುಕತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಡೀತಿದೆ. ಕೊನೆ ಹಂತಕ್ಕೆ ಬಂದ ಸಚಿವ ಸಂಪುಟ ವಿಸ್ತರಣೆ. ಕಾಂಗ್ರೆಸ್ ವರಿಷ್ಠರ ಜೊತೆ ಡಿಕೆ, ಸಿದ್ದು, ಬಿಕೆಎಚ್ ಚರ್ಚೆ. ಸೋನಿಯಾ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಮಾತುಕತೆ. ಸಂಪುಟ ವಿಸ್ತರಣೆಯ ಪಟ್ಟಿ ಅಂತಿಮಗೊಳಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ನ ದಿಗ್ಗಜರೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಯಲ್ಲಿದ್ದಾರೆ. ಮೊದಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಬಳಿಕ ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಮಾಲೋಚನೆ ನಡೆಸಲಾಯಿತು. ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಡಿಕೆ, ಸಿದ್ದರಾಮಯ್ಯ ಹಾಗೂ ಸಚಿವ ಕೆಜೆ ಜಾರ್ಜ್ ಮಾತುಕತೆ ನಡೆಸಿದ್ರು. ಸಂಪುಟ ವಿಸ್ತರಣೆ ಸಂಬಂಧ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಚರ್ಚಿಸಲಾಯಿತು. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ಇನ್ನು ರಾಜ್ಯ ನಾಯಕರ ದೆಹಲಿ ಭೇಟಿಗೂ ಮುನ್ನವೇ ಕಾಂಗ್ರೆಸ್ ಶಾಸಕರು ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದ್ರು. ಹಿರಿತನ, ರೈತ ಕೋಟ, ಯುವ ಕೋಟಾದಡಿ ಸಚಿವ ಸ್ಥಾನಕ್ಕೆ ಹಕ್ಕು ಮಂಡಿಸಿದ್ರು. ನೋಡಿ, ನಾನು ಅವತ್ತು ಕೂಡ ಭರವಸೆ ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಯಾರ್ಯಾರನ್ನ ಯಾವ್ಯಾವ ರೀತಿಯಾಗಿ ಕಳಿಸ್ಕೋಬೇಕು ಅಂತಕ್ಕಂಥದ್ದು ತೀರ್ಮಾನ ಅವ್ರದ್ದಿರ್ತದೆ. ಬಹುಶಃ ಅವರ ತೀರ್ಮಾನನೇ ಅಂತಿಮ ಆಗ್ತದೆ. ನಾನು ಒಂದು ಬಾರಿ ಮಂತ್ರಿ ಆಗ್ಬೇಕಂತ ಕಳೆದ ವಾರ ಹೇಳಿದ್ದೆ, ಈಗೂ ಹೇಳ್ತೇನೆ. ಅಲ್ಟಿಮೇಟ್ಲಿ ಮಾಡಿದ್ರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ರೈತ ಕೋಟಾದಲ್ಲಿ ಕೊಡ್ರಿ ಅಂತ ನಾನು AICCಗೆ ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರಿಗೆ ಎಲ್ಲರಿಗೂ ಮನವಿ ಮಾಡಿ. ಯುವಕರಿಗೆ ಇವತ್ತು ನಮ್ಮ ರಾಷ್ಟ್ರ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ಯುವಕರಿಗೆ ಒಂದು ಸಂಘಟನೆ ಮುಖಾಂತರ ಬಂದಂಥವರಿಗೆ ಗುರುತಿಸಿ ಅವಕಾಶ ಕೊಡುವಂತಿದ್ದಾರೆ. ಇಷ್ಟೇ ಅಲ್ಲ, ಜಾತಿ ಅಸ್ತ್ರವು ದಿಲ್ಲಿಯ ವರಿಷ್ಠರ ಅಂಗಳದಲ್ಲಿ ಸುಳಿದಾಡ್ತಿದೆ. ವೀರಶೈವ ಲಿಂಗಾಯತರು 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 36 ಜನ ಈ ಸಮುದಾಯದ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಆವಾಗ ಒಂದು ಸಮುದಾಯದವರನ್ನೇ 4-5 ಜನ ಆಗಿದ್ದಾರೆ. ಕೌಸಲ್ಗಿ ಅವರಾಗಿದ್ದರು, ಇಸ್ಲೀಲಾದೇವಿ ಪ್ರಸಾದ್ ಆಗಿದ್ರು, ಉಮೇಶ್ ಕತ್ತೆ ಆಗಿದ್ರು, AB ಪಾಟೀಲ್ ಆಗಿದ್ರು,
ಎಷ್ಟು ಜನ ಆಗಿದ್ದಾರೆ? 4-5 ಜನ ಆಗಿದ್ದಾರಲ್ಲ. ಸಮುದಾಯಕ್ಕಿಂತಲೂ ದೊಡ್ಡ ಜಿಲ್ಲೆ ಇರೋದ್ರಿಂದ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋ ಅಪೇಕ್ಷೆ ಎಲ್ಲರೂ ಇರುತ್ತೆ. ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ ಅಷ್ಟೇ. ಜಾತಿ ಬಂದ್ರಿ ಪರಲ್ಲ. ನಾನು ಹೇಳೋದು ಹೈಕಮಾಂಡ್ ಅವ್ರಿಗಾಗಲಿ ನಮ್ಮ ರಾಜ್ಯದ ನಾಯಕರಿಗೆ ಜಾತಿ ನೋಡೋಕೆ ಹೋಗ್ಬಿಡಿ, ಪಕ್ಷ ನಿಷ್ಠೆ ಮತ್ತು ಎಷ್ಟು ದಿನ ಪಕ್ಷದ ದುಡಿತಾ ಇದ್ದಾನೆ ಅವ್ನು ಸ್ಯಾಕ್ರಿಫೈಸ್ ಇನ್ನೇನು ಪಾರ್ಟಿಗೆ ಅದನ್ನ ನೋಡಿ ಕೊಟ್ರೆ. ಇನ್ನು ಪ್ರಾದೇಶಿಕವಾರು ಸಚಿವ ಸ್ಥಾನ ಹಂಚಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿದೆ. ಸಮುದಾಯವಾರು ನೋಡಲಿ, ಆದರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ, ಅದನ್ನೆಲ್ಲನೂ ನೋಡಬೇಕಾಗುತ್ತೆ. ನಾವು ಬರೋದು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಲ್ಲಿ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಮತ್ತು ಮೊದಲನೇ ಸಲ 5 MP ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಬಂದಿಲ್ಲ. ಕಾಂಗ್ರೆಸ್ ಶಾಸಕರು ತಮಗೊಂದು ಸ್ಥಾನ ಸಿಗೋ ವಿಶ್ವಾಸದಲ್ಲಿದ್ದಾರೆ. ದೆಹಲಿ ವರಿಷ್ಠರ ಮನೆ ಸುತ್ತಾಡ್ತಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಪ್ರಾದೇಶಿಕತೆ, ಜಾತಿವಾರು, ಯುವ ನಾಯಕತ್ವ ಸಮತೋಲನದ ಸೂತ್ರ ಹೆಣಿತಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ, TV9 ಬೆಂಗಳೂರು. ಇದ್ರಲ್ಲ, ರಾಜ್ಯದ ಒಬ್ಬೊಬ್ರು ನಾಯಕರುಗಳು ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರು ಆಡ್ತಾ ಇರುವಂತಹ ಮಾತುಗಳನ್ನ ಪ್ರಾದೇಶಿಕವಾರು ಅವರು ಗಮನ ಕೊಡ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕೆಲವರು ಸಮುದಾಯವಾರು ಗಮನ ಕೊಡ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ ಕೆಲವರು ನನ್ನ ಹಿರಿತನವನ್ನ ಪರಿಗಣಿಸ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇಂತಹದ್ದನ್ನೆಲ್ಲ ಅಳೆದು ತೂಗಿ ಪಟ್ಟಿ ಸಿದ್ಧ ಮಾಡ್ಕೊಂಡು ಹೋಗಿರುವಂತ ರಾಜ್ಯ ನಾಯಕರ ಪಟ್ಟಿಗೆ ಬಹುಶಃ ರಾಹುಲ್ ಗಾಂಧಿ ಅವರು ಅಷ್ಟು ಸುಲಭವಾಗಿ ಒಪ್ಪಿಗೆ ಕೊಡುವಂತ ಚಾನ್ಸಸ್ ತೀರಾ ಕಮ್ಮಿ ಅನ್ನುವಂಥದ್ದು ಬಹುಶಃ ಇವತ್ತಿನ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ರಾಹುಲ್ ಗಾಂಧಿ ಅವರ ಪಟ್ಟಿ ರಾಜ್ಯ ನಾಯಕರುಗಳು ಸಿದ್ಧಪಡಿಸ್ಕೊಂಡು ಹೋಗಿರುವಂತ ಪಟ್ಟಿಗಿಂತ ಬಹಳ ವ್ಯತ್ಯಾಸ ಇದೆಯಾ? ಯಾಕೆ ಇದನ್ನು ಕೇಳ್ತಾ ಇದ್ದೀವಿ ಅಂತ ಅಂದ್ರೆ ಬಹುಶಃ ಇವತ್ತು ನಾಳೆ ಅನ್ನುವಂಥದ್ದು ರೀತಿಯಾಗಿದೆಯೋ ಅಥವಾ ಈ ಪಟ್ಟಿಗೆ ಬಹಳಷ್ಟು ವ್ಯತ್ಯಾಸ ತಂದು ಆ ನಂತರದಲ್ಲೂ ಅಂತಿಮ ಪಟ್ಟಿ ಸಿದ್ಧ ಮಾಡಬೇಕಾದಂತ ಅನಿವಾರ್ಯತೆ ಇದೆಯೋ? ಏನ್ ಕತೆ ಪ್ರಮೋದ್, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ದೆಹಲಿಯಿಂದ? ಮಲ್ತೇಶ್, ಹೆಚ್ಚು ಮತ್ತೆ ಕಡಿಮೆ ಆಗ್ತಾ ಇದೆ ಅಥವಾ ಸಾಕಷ್ಟು ಅಂತರ ಇದೆ ಅನ್ನೋದಕ್ಕಿಂತ ಈಗ ಕೆಲವೊಂದಿಷ್ಟು ಹೆಸರುಗಳು ಪ್ರಮುಖವಾಗಿ ಈ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾವ ಮೆಸೇಜನ್ನು, ಯಾವ ಸಂದೇಶವನ್ನು ಒಂದು ಪಕ್ಷವಾಗಿ ರಾಷ್ಟ್ರೀಯ ನಾಯಕರು ಕಳಿಸ್ತಾರೆ, ಜೊತೆಗೆ ಒಂದು ಸರ್ಕಾರ ಕಳಿಸುತ್ತೆ ಅನ್ನೋದರ ವಿಚಾರ ಕೂಡ ಇದರಲ್ಲಿ ಅಡಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಹಿರಿಯ ನಾಯಕರಿಗೆ ಜೊತೆಗೆ ಅನುಭವಿ ನಾಯಕರಿಗೆ ಮಣೆ ಹಾಕಲಾಗಿದೆ. ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು ಈಗ ಹೊಸ ನಾಯಕತ್ವತೆಗೆ ಅಥವಾ ಹೊಸ ಮುಖಗಳಿಗೆ ಒಂದು ಮಣೆ ಹಾಕಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ. ಈಗ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಅಥವಾ ಜಾತಿ ಸಮೀಕರಣ ಮಾಡಿದಂಥ ಸಂದರ್ಭದಲ್ಲಿ, ಪ್ರಾದೇಶಿಕವಾರು ಸಮೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈಗಿರುವಂಥ ನಾಯಕರನ್ನ ಹೊರತಾಗಿ ಕನಿಷ್ಠ 50% ಹೊಸ ಮುಖಗಳು ಬರುವಿಕೆ ಅವಶ್ಯಕತೆ ಇದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯ ನಾಯಕರು ಏನು ಹೇಳ್ತಿದ್ದಾರೆ ಅಂದರೆ, ಈಗಾಗಲೇ ಅನುಭವಿಗಳಿದ್ದಾರೆ, ಹಿರಿಯರಿದ್ದಾರೆ, ಅವರನ್ನ ಬಿಟ್ಟು ರಾಜಕಾರಣ ಮಾಡೋದು ಕಷ್ಟವಾಗುತ್ತೆ. ಒಂದು ವೇಳೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅನುಭವಿ ಮತ್ತು ಹಿರಿಯರನ್ನ ಬಿಟ್ಟು ನೀವೇನಾದ್ರು ರಾಜಕಾರಣ ಮಾಡ್ತೀನಿ ಅಂದರೆ ಅದು ಚುನಾವಣಾ ರಾಜಕಾರಣದ ಮೇಲೂ ಕೂಡ ಪರಿಣಾಮ ಬರುತ್ತೆ. ಹೀಗಾಗಿ ಈಗಿರುವಂಥ ಹಿರಿಯರ ಜೊತೆಗೆ ಕೆಲವೊಂದಿಷ್ಟು ಹೊಸಬರನ್ನ ಹಾಕೋಣ, ಅಂದರೆ ಸಂಪೂರ್ಣವಾಗಿ ಏಕಾಏಕಿ ಹೊಸ ಮುಖಗಳನ್ನು ಹಾಕೋ ಬದಲು ಅಥವಾ ಸಂಪೂರ್ಣವಾಗಿ ಬದಲಾವಣೆ ಮಾಡೋ ಬದಲು ಆ ಮಿಶ್ರಣವನ್ನು ಮಾಡಿದ್ರೆ, ಹಿರಿಯರು ಮತ್ತು ಕಿರಿಯರ ಮಿಶ್ರಣವನ್ನು ಮಾಡಿದ್ರೆ ಆಗ ಒಂದು ಕಾಂಬಿನೇಷನ್ ರೆಡಿ ಆಗುತ್ತೆ ಅನ್ನುವಂಥದ್ದು. ಆದರೆ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಪರ್ಯಾಯ ಏಜೆನ್ಸಿಗಳ ಮೂಲಕ ಸ್ಥಳೀಯ ನಾಯಕತ್ವವನ್ನು ಕೂಡ ಅವರು ಅಸೆಸ್ ಮಾಡಿದ್ದಾರೆ. ಜೊತೆಗೆ ಜಾತಿ ಸಮೀಕರಣದ ಬಗ್ಗೆ ಹಾಗೂ ಜಿಲ್ಲಾವಾರು ಹೊಸ ಮುಖಗಳ ಬಗ್ಗೆ, ಅವರಿಗೆ ಇರುವಂಥ ಸ್ಕಿಲ್ ಲೆವೆಲ್ಗಳ ಬಗ್ಗೆ, ಜೊತೆಗೆ ಮುಂದಿನ 20 ವರ್ಷದ ರಾಜಕಾರಣ ಅದನ್ನು ಹೇಗೆ ಮಾಡ್ಬೋದು, ಈ ಎಲ್ಲ ಆಯಾಮದಲ್ಲಿ ಅವರು ಚರ್ಚೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಲುವಿಗೆ ಅವರು ಬದ್ಧರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ತುಂಬ ದೊಡ್ಡದಾದಂಥ ಯಾವುದೇ ಸಭೆಗಳಾಗಿಲ್ಲ. ಇವತ್ತು ರಾಜ್ಯದ ಎಲ್ಲ ನಾಯಕರು ಯಾರು ಇದ್ದಾರೆ, ಸಿದ್ದರಾಮಯ್ಯ, DK ಶಿವಕುಮಾರ್, ಹರಿಪ್ರಸಾದ್, ಇವರ ಸಭೆ ಕೇವಲ 10 ನಿಮಿಷದಲ್ಲಿ ಅಂತ್ಯವಾಯಿತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಒಬ್ಬರ ಜೊತೆಗೆ ಅಂದರೆ ಪ್ರತ್ಯೇಕವಾಗಿ 1 to 1 ಸುಮಾರು 20 ನಿಮಿಷಗಳ ಕಾಲ, 30 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಅವ್ರ ಜೊತೆಗೆ 1 to 1 ಮೀಟಿಂಗ್ ಸಾಕಷ್ಟು ಹೊತ್ತು ಕಳೆದಿದ್ದಾರೆ. ನಾಯಕರು ಏನು ಹೇಳ್ತಾರೆ, ಅವರ ಅನಿಸಿಕೆ ಏನಿದೆ ಅದನ್ನು ಸಂಗ್ರಹ ಮಾಡಿದ್ದಾರೆ. ಬಟ್ ಆ್ಯಸ್ ಎ ಲೀಸ್ಟ್ ಆಗಿ ನೋಡಿದಾಗ ರಾಜ್ಯ ನಾಯಕರು ಕೊಟ್ಟಿರೋದು ಅಂದರೆ 3 ನಾಯಕರು ಪ್ರತ್ಯೇಕವಾದ ಲೀಸ್ಟನ್ನು ಕೊಟ್ಟಿದ್ದಾರೆ. ಒಂದೇ ಲೀಸ್ಟ್ ಯಾರೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯವ್ರದ್ದು ಒಂದು ಪ್ರತ್ಯೇಕವಾದಂಥ ಲಿಸ್ಟ್ ಇದೆ, DK ಶಿವಕುಮಾರ್ ಅವರ ಲಿಸ್ಟ್ ಇದೆ, ಜೊತೆಗೆ ಹರಿಪ್ರಸಾದ್ ಅವರ ಕೂಡ ಲಿಸ್ಟ್ ಕೂಡ ಇದೆ. ಹೀಗಾಗಿ ಈ ಲೀಸ್ಟಲ್ಲಿ ಕೆಲವೊಂದಿಷ್ಟು ಹೆಸರುಗಳು ಏನು ತೋರಿಸಿದ್ದಾರೆ, ಅವರ ಈ 3 ಲಿಸ್ಟ್ಗಳಲ್ಲಿ ಬಹುತೇಕ ಹಿರಿಯ ಸಚಿವರ ಹೆಸರಿದೆ ಅಥವಾ ಹಿರಿಯ ನಾಯಕರ ಹೆಸರುಗಳಿದೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು ಹೊಸ ಮುಖಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ, ಹೆಚ್ಚಿನ ಮನ್ನಣೆ ಕೊಡಿ ಅಂತ. ಹೀಗಾಗಿ ಮತ್ತೆ ರೀವರ್ಕ್ ಮಾಡುವಂಥ ಸಾಧ್ಯತೆ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಾಸಗಿ ಕಾರಣಕ್ಕೋಸ್ಕರ ಮತ್ತೆ ವಾಪಸ್ ಬೆಂಗಳೂರಿಗೆ ತುರ್ತಾಗಿ ಬಂದಿದ್ದಾರೆ ಇವತ್ತು. ಹೀಗಾಗಿ ಮಾತುಕತೆ ಸಂಪೂರ್ಣ ಆಗಿಲ್ಲ. ಬಹುಶಃ ವಾರಾಂತ್ಯ ಅಥವಾ ಮುಂದಿನ ವಾರದ ಆರಂಭದಲ್ಲಿ ಮತ್ತೊಂದು ಸಾರಿ ಮೀಟಿಂಗ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಸಂಜೆ 7:30ಕ್ಕೆ KC ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ ಹರಿಪ್ರಸಾದ್ ಅವರ ಸಭೆ ಕೂಡ ಇದೆ. ಈ ಎಲ್ಲ ಕಾರಣಗಳಿಗೋಸ್ಕರ
ಮತ್ತೊಂದು ಸುತ್ತಿನ ಸಭೆ ಕೂಡ ಅಲ್ಲಾಗುತ್ತೆ. ಅಲ್ಲಿ ಈ ಜಾತಿ ಸಮೀಕರಣಗಳಿರ್ಬೋದು ಅಥವಾ ಈಗಾಗಲೇ ತಂದಿರುವಂಥ ಮಾಹಿತಿಯನ್ನು ಇನ್ನಷ್ಟು ಕನ್ವಿನ್ಸಿಂಗ್ ಮಾಡುವಂಥದ್ದು ಅಥವಾ ಹೊಸದಾಗಿ ಮತ್ತೊಂದು ರೀಅಲೈನ್ಮೆಂಟ್ ಮಾಡುವಂಥದ್ದು ಇಂಥ ಒಂದು ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾಳೆಯೂ ಕೂಡ ನಾಯಕರು ಅಲ್ಲೇ ಇರ್ತಾರೆ. ನಾಳೆನೇ ಅಂತಿಮವಾಗತ್ತಾ ಅಥವಾ ಇನ್ನೊಂದು ಸುತ್ತಿನ ಮಾತುಕತೆ ಬಳಿಕ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ದೆಹಲಿಗೆ ಬರಬೇಕಾಗತ್ತೆ. ನಾಳೆನೇ ಅವ್ರ ತಕ್ಷಣಕ್ಕೆ ವಾಪಸ್ ಆದರೆ ಆಗ ನಾಳೆ ಸಭೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಇಲ್ಲ ಅಂದರೆ ಆಗ ಮುಂದಿನ ಹಂತದಲ್ಲಿ ರಾಹುಲ್ ಗಾಂಧಿ ಅವರ ಅವೈಲಬಿಲಿಟಿನ ನೋಡಬೇಕಾಗತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಕೂಡ ನಾಳೆ ಇರಲ್ಲ, ಜೊತೆಗೆ ಪ್ರವಾಸ ಕೂಡ ಮಾಡ್ತಾ ಇದ್ದಾರೆ. ಡೆಹ್ರಾಡೂನ್ ಸೇರಿದಂತೆ ಬೇರೆ ಬೇರೆ ಕಡೆಗೆ ಅವರ ಕಾರ್ಯಕ್ರಮ ಕೂಡ ಇದೆ. ಹೀಗಾಗಿ ಅಲ್ಲೆಲ್ಲವೂ ಕೂಡ ಪ್ರವಾಸ ಅಂತ್ಯ ಆದಮೇಲೆ ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ತತ್ಕ್ಷಣಕ್ಕೆ ಆತುರದ ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ಕೂಡ ಮಾಡ್ತಾ ಇಲ್ಲ. ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರ ಪಟ್ಟಿಯಲ್ಲಿ ಸ್ವಲ್ಪ ಅಂತರ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ರೀವರ್ಕ್ ಮಾಡೋದಕ್ಕೆ ಮತ್ತೊಂದು ರಿಅಲೈನ್ಮೆಂಟ್ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರೆ. ಅಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.